ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಬನ್ನಿ, ಇವತ್ತಿನ ದಿವಸ ನಾವು 2026 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರ ಈ ತಿಂಗಳ ಒಂದು ಸ್ಥಿತಿಗತಿ ಹೇಗಿದೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರವು ಅತ್ಯಂತ ಮಂಗಳಕರವಾಗಿದೆ 2026 ಫೆಬ್ರವರಿ ತಿಂಗಳಲ್ಲಿ. ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಪಂಚಗ್ರಹ ಕೂಟಮಿ ಕೂಡ ಇದೆ. ಇದರಿಂದ ಮೇಷರಾಶಿಯವರಿಗೆ ಹೆಚ್ಚಿನ ಒಂದು ಲಾಭನ ನಿರೀಕ್ಷಣೆ ಮಾಡಬಹುದು. ಗ್ರಹಗಳ ಆಧಾರದ ಮೇಲೆ ನಿಮ್ಮ ಈ ತಿಂಗಳ ಭವಿಷ್ಯ ಮತ್ತೆ ಪರಿಹಾರಗಳನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಮತ್ತೆ ಅದ್ರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಕುಜ ಗ್ರಹ 23ನೇ ತಾರೀಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ತನ್ನ ಪ್ರಯಾಣನ ಬೆಳೆಸುತ್ತೆ. ಹಾಗೆ ಇದೇ ತಿಂಗಳಲ್ಲಿ 17ನೇ ತಾರೀಕು ಕುಂಭ ರಾಶಿಯಲ್ಲಿ ಸೂರ್ಯಗ್ರಹಣ ನಡೆಯುತ್ತೆ. ಆದ್ರೆ ಇದು ಭಾರತದಲ್ಲಿ ಗೋಚಾರ ಇರುವುದಿಲ್ಲ. ಮೊದಲನೇದಾಗಿ ಸೂರ್ಯಗ್ರಹವು ಫೆಬ್ರವರಿ 13ನೇ ತಾರೀಕುವರೆಗೂ ಸೂರ್ಯ ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದು ನಂತರ 11ನೇ ಮನೆಗೆ ಪ್ರವೇಶನ ಮಾಡ್ತಾನೆ. ಇದು ಸರ್ಕಾರಿ ಕೆಲಸದವರಿಗೆ, ಅಧಿಕಾರಿಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭಕರವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಹಾಗೆ ಗೌರ್ಮೆಂಟ್ ಸಂಬಂಧಪಟ್ಟಿರುವಂತದ್ದು ಯಾವುದೇ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಅತ್ಯಂತ ಶುಭವಾದ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಕುಜ ಗ್ರಹ ಫೆಬ್ರವರಿ 23ರ ನಂತರ ಕುಜ ಲಾಭ ಸ್ಥಾನಕ್ಕೆ ಚಲಿಸ್ತಾನೆ. ಇಲ್ಲಿವರೆಗೂ ಕೂಡ ಅವನು ಉಚ್ಚ ಸ್ಥಾನದಲ್ಲಿ ಇದ್ಕೊಂಡು ಒಂದು ಒಳ್ಳೆ ಫಲಗಳನ್ನೇ ಕೊಡ್ತಾ ಇರ್ತಾನೆ. ತದನಂತರ ಲಾಭ ಸ್ಥಾನಕ್ಕೆ ಅಂದ್ರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ ಲಾಭ ಸ್ಥಾನಕ್ಕೆ ಹೋಗೋದ್ರಿಂದ ಭೂಮಿ ಖರೀದಿ ಮಾಡುವಂತದ್ದು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿರೋರಿಗೆ ಹೊಸ ಕೈಗಾರಿಕೆಗಳನ್ನ ಪ್ರಾರಂಭಿಸೋದಕ್ಕೂ ಕೂಡ ಉತ್ತಮ ಅವಕಾಶಗಳು ಸಿಗುತ್ತೆ. ಇನ್ನು ಬುಧ ಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ಶಿಕ್ಷಕರು, ವಕೀಲರು ಮತ್ತೆ ಭಾಷಣಕಾರರಿಗೆ ಮಾತಿನ ಮೂಲಕ ಜಯ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನು ಶುಕ್ರನ ಪ್ರಭಾವ ಅಂತ ನೋಡೋದಾದ್ರೆ ನಿಮ್ಮ ಸಂಗಾತಿಗೆ ಉದ್ಯೋಗದಲ್ಲಿ ಅಥವಾ ಯಾವ್ದಾದ್ರು ಒಂದು ರೂಪದಲ್ಲಿ ಅವ್ರಿಗೊಂದು ಅದೃಷ್ಟ ಒಲಿದು ಬರುತ್ತೆ. ಇದರಿಂದ ಅದರಿಂದ ನಿಮ್ಗೆ ಉಡುಗೊರೆ ಕೂಡ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಶನಿ ಮತ್ತು ರಾಹುಕೇತುಗಳ ಒಂದು ಸ್ಥಾನಮಾನ ಅಂತ ನೋಡೋದಾದ್ರೆ ಶನಿ ವ್ಯಯಸ್ಥಾನದಲ್ಲಿ ಇದ್ರೂ ಕೂಡ ಲಾಭ ಸ್ಥಾನದಲ್ಲಿ ಜಾಸ್ತಿ ಗ್ರಹಗಳಿರೋದ್ರಿಂದ ಅಷ್ಟೊಂದೇನು ಯೋಚನೆ ಮಾಡುವಂತ ಪರಿಸ್ಥಿತಿ ನಿಮ್ಗೆ ಬರೋದಿಲ್ಲ. ಯಾಕಂದ್ರೆ ರಾಹು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಹುಡ್ಕೊಂಡ್ಬಂದು ಕೊಡ್ತಾನೆ. ಪ್ರಮುಖವಾಗಿ ಆಗುವಂತ ಶುಭ ಫಲಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ, ಹಲವು ದಿನಗಳಿಂದ ಬಾಕಿ ಇದ್ದಂತ ಹಣ ನಿಮ್ಮ ಕೈ ಸೇರುತ್ತೆ. ಆಸ್ತಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಅಥವಾ ಕಾನೂನು ಸಂಬಂಧಪಟ್ಟಿರುವಂತ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಇನ್ನು ಎಚ್ಚರಿಕೆ ಮತ್ತೆ ಸವಾಲುಗಳಾಗುವಂತ ಕೆಲಸಗಳು ಯಾವುದು ಅಂತ ನೋಡೋದಾದ್ರೆ ಕೇತು ನಿಮ್ಮ 5ನೇ ಮನೆಯಲ್ಲಿರೋದ್ರಿಂದ ಜ್ಞಾನಾರ್ಜನೆಗೆ ತುಂಬಾ ಒಳ್ಳೇದಾದ್ರೂ ಕೂಡ ಕೆಲವೊಂದು ವಿಘ್ನಗಳನ್ನ ತಗೊಂಬಂದ್ ಕೊಡ್ತಾನೆ. ಅದ್ರಲ್ಲೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದು ಅಥವಾ ಅವರಿಂದ ಏನೋ ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನ ಶನಿ 7.5 ಶನಿ ಕಾಟ ಸ್ಟಾರ್ಟ್ ಆಗಿದೆ ಅಂತ ತುಂಬಾ ಕೊರಗೋದೇನ್ ಬೇಡ. ನೀವೆಷ್ಟು ಧರ್ಮ ಮಾರ್ಗದಲ್ಲಿ ನಡೀತಿರೋ ಅದರಿಂದ ಶನಿ ಭಗವಾನ್ ನಿಮ್ಗೆ ಬಹಳ ಒಂದು ಒಳ್ಳೇದನ್ನ ಮಾಡ್ತಾ ಹೋಗ್ತಾನೆ. ಯಾರಿಗೂ ನೀವು ನೋವನ್ನ ಮಾಡಿಸ್ತೀರಾ ಮತ್ತೆ ಪ್ರಾಮಾಣಿಕವಾಗಿ ಹಣ ಗಳಿಸಿದ್ರ ಕಡೆ ನೀವೇನಾದ್ರೂ ಗಮನ ಹರಿಸಿದ್ರಿ ಅಂದ್ರೆ ಖಂಡಿತವಾಗ್ಲೂ ಶನಿಯ ಒಂದು ಒಳ್ಳೆ ಪ್ರಭಾವ ನಿಮ್ಮಲ್ಲಿ ಬೀರುತ್ತೆ. ಇನ್ನು ಗುರು ಗ್ರಹವು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಳ್ಳುವಂಥದ್ದು, ಧೈರ್ಯವಾಗಿ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಎಸ್ಪೆಷಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದ ಸಮಯ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೊಳ್ಳುವಂತ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಇನ್ನ ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಮೊದಲನೇದಾಗಿ ಶನೇಶ್ವರನ್ಗೋಸ್ಕರ ಸ್ವಲ್ಪ ದಾನ ಧರ್ಮ ಮಾಡಿ, ಸ್ವಲ್ಪ ಮಾಡ್ತಿರೋ ಕೆಲಸದಲ್ಲಿ ಹಾನೆಸ್ಟ್ ಆಗಿ ವರ್ಕ್ ಮಾಡಿ, ಸ್ವಲ್ಪ ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಕಾಣಿ. ಇದರಿಂದ ಖಂಡಿತವಾಗ್ಲೂ ಶನೇಶ್ವರನ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಿರುತ್ತೆ. ಹಾಗೆ ಪ್ರತಿದಿನ ಹನುಮಾನ್ ಚಾಲಿಸ್ನ ಓದೋದು ಅಥವಾ ಅದನ್ನ ಕೇಳೋದು ಇದು ಕೂಡ ನಿಮ್ಗೆ ಒಳಿತನ್ನ ಮಾಡ್ತಾ ಹೋಗುತ್ತೆ. ಎಷ್ಟು ನೀವು ಧರ್ಮ ಮಾರ್ಗದಲ್ಲಿ ನಡೀತಿರೋ ಅಷ್ಟು ಶನೇಶ್ವರನ ಒಂದು ಅನುಗ್ರಹ ನಿಮ್ಮ ಮೇಲೆ ಬೀಳ್ತಾ ಹೋಗುತ್ತೆ. ಇನ್ನು ಇದಿಷ್ಟು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಗುವಂತಹ ಒಂದು ಪರಿಣಾಮಗಳಾಗಿರುತ್ತೆ. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.